ಕಾಂಗ್ರೆಸ್ಗೆ ಬರ್ಬೋದು ಅಂತ, ಸೋಮಯ್ಯ ರೆಡ್ಡಿ ಅವರು ಬರ್ಬೋದು ಅಂತ. ಕಾಂಗ್ರೆಸ್ 5 ಬಿಜೆಪಿಗೆ ಕೊಟ್ಟಿರೋದು ಎಲ್ಲರಿಗೂ ಒಳ್ಳೇದಾಗಿದೆ. ಅವರು ತೇಜಸ್ವಿ ಸೂರ್ಯ ಅವರು ನಮ್ಮ ಏರಿಯಾಕ್ಕೆ ಒಂದ್ಸತಿನೂ ಬಂದಿಲ್ಲ, ನಾವು ನೋಡೇ ಇಲ್ಲ ಅವ್ರಿಗೆ. ಇಲ್ಲಿ ಕಾಂಗ್ರೆಸ್ ಅಂದ್ರೆ ಆ ಅಮ್ಮ ಒಳ್ಳೆ ಕೆಲಸ ಮಾಡಿದ್ರೆ ಜಯನಗರದಲ್ಲಿ, ಅದು ನೋಡಿ ಜನಗಳು ಓಟ್ ಹಾಕ್ತಾರೆ. 10 ವರ್ಷ ಏನು ಮಾಡಿಲ್ಲ. ರಾಮೂರ್ ದೇವಸ್ಥಾನ ಅಂತಂದ್ರೆ ರಾಮೂರ್ ದೇವಸ್ಥಾನ ಇವಾಗಲ್ಲ, ಅಂಧ ಕಾಲದಿಂದನೂ ಐತೆ ರಾಮೂರ್ ದೇವಸ್ಥಾನ. ಆ ರಾಮೂರ್ ದೇವಸ್ಥಾನದಲ್ಲಿ ಬಿಜೆಪಿ ಪಕ್ಷ ಕಟ್ಕೊಂಡಿದ್ದವರು. ರಾಹುಲ್ ಗಾಂಧಿಗೆ ಒಂದ್ಸತಿ ಚಾನ್ಸ್ ಕೊಟ್ಟು ನೋಡೋದು. ಕಾರಣ ಅಂದ್ರೆ 2000 ರೂಪಾಯಿ ನೋಟ್ ಬ್ಯಾನ್ ಆಯ್ತು. ಅವರು ಮಾಡಿರೋದು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ, ಅಂಬಾನಿ ಅಂತವರಿಗೆ ಮಾತ್ರ, ಬಡವರಿಗೆ ಅಂತೂ ಏನು ಮಾಡಿಲ್ಲ. ಸದ್ಯ ನಾನು ವಿಜಯನಗರ ಸ್ಟ್ರೀಟ್ ಬಳಿ ಇದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಸಾರ್ವಜನಿಕರನ್ನ, ವ್ಯಾಪಾರಿಗಳನ್ನ, ಗ್ರಾಹಕರನ್ನ ಎಲ್ಲರನ್ನೂ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ನಿಮ್ಮ ಹೆಸರು? ಮಹಾಲಕ್ಷ್ಮಿ. ವಿಜಯನಗರದವರೇನಾ? ವಿಜಯನಗರದ. ಓಕೆ, ಹಾಗಾದ್ರೆ ಬೆಂಗಳೂರು ಸೌತ್ಗೆ ಬರುತ್ತೆ. ಸೊ ಇಲ್ಲಿ ಸೌಮ್ಯ ರಾಮಲಿಂಗಾರೆಡ್ಡಿ, ತೇಜಸ್ವಿ ಸೂರ್ಯ, ಯಾರು ಗೆಲ್ಲಬಹುದು ಅನ್ಸುತ್ತೆ? ನನಗೆ ಇವರೇ ಗೆಲ್ಬೋದು, ನಮ್ಮ ಕಾಂಗ್ರೆಸ್ಗೆ ಬರ್ಬೋದು ಅಂತ, ಸೋಮಯ್ಯ ರೆಡ್ಡಿ ಅವರು ಬರ್ಬೋದು ಅಂತ. ಯಾಕೆ ಕಾಂಗ್ರೆಸ್ ಬರಬಹುದು ಅನ್ಸುತ್ತೆ? ಎಲ್ಲಿ ಅಂತ ನಮಗೆಲ್ಲ ಸಹಾಯ ಮಾಡಿದ್ದಾರೆ. ನಮಗೇನೋ ಒಂದು 2000 ದುಡ್ಡು ಫ್ರೀ ಕರೆಂಟ್ ಮಾಡಿದ್ದಾರೆ, ನೀರು ಸೌಕರಣೆ ಮಾಡಿದ್ದಾರೆ. ಅವತ್ತಿಂದಲೂ ನಾವು ಅವ್ರಿಗೆ ಹಾಕ್ತಾ ಇರೋದು, ಇವತ್ತು ಅವ್ರಿಗೆ ಹಾಕಿರೋದು. ನಾವು ಕಾಂಗ್ರೆಸ್ಗೆ ಓಟು. ಬಟ್ ಈಗ ಬಿಜೆಪಿ ಅವ್ರು ಹೇಳ್ತಾರೆ ನಾವೇ ಗೆಲ್ತಾ ಇದೀವಿ ಬೆಂಗಳೂರು ದಕ್ಷಿಣದಲ್ಲಿ, ಈ ಬಾರಿ ಕೂಡ ನಾವೇ ಗೆಲ್ತೀವಿ, ತೇಜಸ್ವಿ ಸೂರ್ಯನೇ ಗೆಲ್ತಾರೆ ಅಂತ. ಈ ಸತಿ ನಾವು ಹೇಳ್ತಾ ಇರೋದು ಇವರೇ ಗೆಲ್ತಾರೆ ಅಂತ. ಹೇಗೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಯಾಕೆ ಅನ್ಸುತ್ತೆ? ನಮಗೆ ಕಾಂಗ್ರೆಸ್ ಅವರೇ ಬೇಕಾಗಿರೋದು ಅಂತ, ಮುಖ್ಯವಾಗಿ ಕಾಂಗ್ರೆಸ್ ಅವರೇ ನಮಗೆ ಬೇಕಾಗಿರೋದು. ಯಾಕೆ ಕಾಂಗ್ರೆಸ್ ಬೇಕು? ನಾನು ಅವತ್ತಿಂದನೂ ಅದರೊಳಗೆ ಇದ್ದೀವಿ, ಅಲ್ಲೇ ಅನ್ನ ತಿಂದಿದ್ದೀವಿ, ನಾವು ಇಲ್ಲೇ ಜಾಗದಲ್ಲಿ ಇದ್ದೀವಿ. ಏನವ್ರು ಒಂದು ಹೆಲ್ಪ್ ಮಾಡ್ತಾರೆ, ಒಂದು ಕಷ್ಟ ಅಂದರೆ ಓಡೋಗ್ತೀವಿ, ಒಂದು 5,000 10,000 ಕಿತ್ಕೊಂಡ್ಬರ್ತೀವಿ. ನಮ್ಗೆ ಇಲ್ಲಿವರೆಗೂ ಏನು BJP ನಮಗೇನು 1 ರೂಪಾಯಿ ಕೊಟ್ಟಿಲ್ಲ. ಅಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದ್ರೆ ಪ್ರಯೋಜನ ಆಗತ್ತೆ ಅಂತಾನಾ? ನಮಗೆ ಇಷ್ಟ ಇದೆ. ಬಿಜೆಪಿ ಬಂದ್ರೆ ಏನಾಗತ್ತೆ? ನಮ್ಮ BJP ನಮ್ಗೆ ಯಾವತ್ತೂ ಇಷ್ಟನೇ ಆಗಿಲ್ವಲ್ಲ ಇನ್ನು ಇಲ್ಲಿವರೆಗೂ. ನಾವು ಇದ್ರೊಳಗೆ ನಾವು ಅವತ್ತಿಂದನೂ ಕಷ್ಟ ಅಂದರೆ ಓಡೋಗ್ಬಿಡ್ತೀವಿ ಅವ್ರ ಮನೆಗೆ. ನಮಗೆ ಬೇಕಾಗಿರೋರು ಮನೆಗೆ ಹೋಗ್ತೀವಿ. ನಾವು ಇಲ್ಲಿವರೆಗೂ BJP ಅವ್ರ ಮನೆಗೆ ಎಲ್ಲೂ ಹೋಗಿಲ್ವಲ್ಲ, ಯಾವತ್ತೂ ಹೋಗಿಲ್ವಲ್ಲ. ನಮಗೆ ಬೇಕಾಗಿರೋದು ನೋಡಿ, ನಮಗೆ ಕಷ್ಟ ಅಂದರೆ ಓಡ್ ಬರ್ತಾರೆ, ಮಕ್ಳಿಗೊಂದು ತೊಂದರೆ ಅಂದರೆ ಬರ್ತಾರೆ. ಇವಾಗ ಇವ್ರು ಎಲ್ಲಿ ಬರ್ತಾರೆ, ಎಲ್ಲೋ ಹೋಗಿ ಒಂದು ಮೂಲೆ ಕೂತಿರ್ತಾರೆ. ನಮ್ಗೆ ಓಡೋಗಿ ಇಲ್ಲಿ ನಿಂತ್ಕೊಂಡ್ಬಿಟ್ಟು ಹೋಗಿ ನಮ್ಗೇನು ಬೇಕು ಸಹಾಯ ಕೇಳ್ತೀವಿ, ಬಂದ್ ಮಾಡಿಕೊಡ್ತಾರಪ್ಪ. ಈಗ 28 ಕ್ಷೇತ್ರ ಇದೆ. ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರ್ಬೋದು, ಬಿಜೆಪಿ JDS ಎಷ್ಟು ಬರ್ಬೋದು? ಅಲ್ಲೂ ಕಾಂಗ್ರೆಸ್ಸೇ ಬರ್ಬೋದು ಅಂತ ನನ್ಗನ್ಸುತ್ತಪ್ಪ. ಯಾಕೆ ಕಾಂಗ್ರೆಸ್ ಬರ್ಬೋದು ಅನ್ಸುತ್ತೆ? ಕಾಂಗ್ರೆಸ್ಸೇ ಮುಖ್ಯ ಬರುತ್ತೆ ಅಂತ ನನ್ನ ಅನಿಸಿಕೆ. ಯಾಕೆ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತಾನ? ಹೇಗೆ? ಇಲ್ಲ, ಗ್ಯಾರಂಟಿ ನನ್ನ ಮನ್ಸಲ್ಲಿ ಇಟ್ಕೊಂಡಿಲ್ಲ, ನನ್ನ ಮನ್ಸಲ್ಲಿ ಇರೋದು ಹೇಳ್ತಾ ಇದ್ದೀನಿ. ಗ್ಯಾರಂಟಿಗೋಸ್ಕರ ಜನ ಓಟ್ ಹಾಕ್ತಾರೆ ಅಂತ ಅಲ್ಲ, ಮನ್ಸಲ್ಲಿ ಏನಿದೆ ಅದನ್ನ ಹೇಳ್ತಾ ಇದ್ದೀನಿ. ನಿಮ್ಗೆ ಗ್ಯಾರಂಟಿ ಎಲ್ಲ ಸಿಗ್ತಾ ಇದೆಯಾ? ಹೇಗೆ ಗ್ಯಾರಂಟಿ ಸಿಗ್ತಾ ಇದೆ. ಓಕೆ, ಈ ಬಾರಿ ಕಾಂಗ್ರೆಸ್ ಅವ್ರನ್ನ ಹೇಗಾದ್ರೂ ಸೋಲಿಸಬೇಕು ಅಂತ ಬಿಜೆಪಿ JDS ಅವರು ಸೇರ್ಕೊಂಡಿದ್ದಾರೆ, ಒಟ್ಟಿಗೆ ಇದ್ದಾರೆ. ಒಟ್ಟಿಗೆ ಇದ್ರೂ ಕೂಡ ನಮ್ಮ ಡಿಪೆಂಡ್ ಮೇಲೆ ಹೋಗುತ್ತೆ, ಅವ್ರು ಗೆಲ್ತಾರೆ ಇಲ್ಲ ಅನ್ನೋದು, ಹಾಕಿದ್ದಾರೆ ಇಲ್ವಾ ಅನ್ನೋದು ಹೋಗುತ್ತೆ. ಚೆನ್ನಾಗಿ ಗೆಲ್ಲಿ ಅಂತ ನಾವು ಆಶೀರ್ವಾದ ಮಾಡಿದ್ದೀವಿ. ಓಕೆ, ಸೌಮ್ಯ ರೆಡ್ಡಿ ಗೆಲ್ತಾರೆ ಹಾಗಾದ್ರೆ ಅಂತ. ನಮಗೂ ಏನಾರ ಒಂದು ಸಹಾಯ ಮಾಡ್ತಾರಾ? ಇವಾಗ ನಾವು ಓಡಾಗಿ ಇಲ್ಲಿ ರೋಡಲ್ಲಿ ಹೋಗ್ತಾ ಇದ್ರು ಅಡ್ಡ ಹಾಕ್ತೀವಿ, ಅವ್ರನ್ನ ಮಾತಾಡಿಸ್ತೀವಿ. ಎಂ ಕೃಷ್ಣಪ್ಪ ಅವರು ಅವ್ರು ನಮಗೆ ಬೇಕಾದವ್ರೆ, ಇವಾಗಿಂದಲ್ಲ ನಮ್ಮ ಅಪ್ಪ ಅಮ್ಮಂದಿರಿಗೆಲ್ಲ ನೋಡಿರೋರೆ ಅವರು. ಅವತ್ತಿಂದಲೂ ಅವರು ನಮ್ಮ ಹೆಸರಲ್ಲಿ ನಮ್ಮ ಅಮ್ಮನ, ನಮ್ಮ ಅಪ್ಪನ, ನಮ್ಮ ಅಪ್ಪ ಅವ್ರ ಹೆಸರು ಹೇಳ್ತಾರೆ ಅವರು. ಈ ಹಿಂದೆ ತೇಜಸ್ವಿ ಸೂರ್ಯ ಇಲ್ಲಿ ಸಂಸದರಾಗಿದ್ರು, ಅವಾಗ ಎಲ್ಲ ಕೆಲಸ ಮಾಡಿದ್ರೆ ಹೇಗೆ? ನಾವು ಕೇಳಿರ್ಲಿಲ್ಲ ಅವಾಗ. ನಮ್ಗೆ ಏನಿದ್ರು ನಮ್ಮ ಪ್ರಿಯಾ ಕೃಷ್ಣಪ್ಪ ಅವರು, ಅವ್ರು ನಮಗೆ ಬೇಕಾಗಿತ್ತು. MLAನೇ ಎಲ್ಲ ಕೆಲಸ ಮಾಡ್ಕೊಡ್ತಿದ್ದಾರೆ ನಿಮ್ಗೆ ಅಂತ. MP ಹತ್ರ ಹೋಗೇ ಇಲ್ಲ ನೀವು? ಹೋಗಿಲ್ಲ, ನಾನು ಯಾವಾಗೂ ಇಲ್ಲೇ ಹೋಗ್ತಾ ಇದ್ದೆ. ನಮ್ಮ ಕಷ್ಟ ಅಂದ್ರೂ ಕೂಡ ಅದೇ ಹೋಗ್ತಾ ಇದ್ದಿದ್ವಿ. ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನ. ಅವ್ರ ಮನೆಗೆ ನಾವು ಇಲ್ಲಿ ರೋಡಲ್ಲಿ ಹೋಗ್ತಾ ಇದ್ರೆ ಅಡ್ಡಾಕಿ ಮಾತಾಡಿಸ್ತೀನಿ ನಾನು. ಅವ್ರೇನು ಇದು ಮಾಡಲ್ಲ, ಆಮೇಲೆ ಕಾರ್ ನಿಲ್ಸಿ ಮಾತಾಡ್ತಾರೆ. ಸೌಮ್ಯ ರೆಡ್ಡಿ ಅಥವಾ ತೇಜಸ್ವಿ ಸೂರ್ಯ ಬಂದಿದ್ರ ಎಲೆಕ್ಷನ್ಗೂ ಮುಂಚೆ ನಿಮ್ಮ ಹತ್ರ ಮತ ಕೇಳಕ್ಕೆಲ್ಲ? ಮತ ಕೇಳಕ್ ನಾನು ಸಿಕ್ಕೇ ಇಲ್ಲ, ಇರ್ಲಿಲ್ಲ. ಊರಲ್ಲಿದ್ದೆ. ಊರಲ್ಲಿದ್ರು ಬಂದು ಓಟು ನಾವು ಹಾಕಿರೋದೇ ಫಸ್ಟ್ನೇ ಓಟು. ಓಕೆ ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಫೈಜ್ ಅಹಮದ್. ಓಕೆ, ಲೋಕಸಭಾ ಚುನಾವಣೆ ನಡೆದಿದೆ, ಇನ್ನೇನು 4ನೇ ತಾರೀಕಿಗೆ ಫಲಿತಾಂಶ ಬರುತ್ತೆ. ಸೊ ಯಾರು ಗೆಲ್ಬಹುದು ಅನ್ಸುತ್ತೆ ಇಲ್ಲಿ? ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ ಅವ್ರು ಗೆಲ್ತಾರೆ ಅಥವಾ ಬಿಜೆಪಿಯಿಂದ ತೇಜಸ್ವಿ ಸೂರ್ಯ ಅವರ? ನಾವು ಸೌಮ್ಯ ರೆಡ್ಡಿ ಅವ್ರಿಗೆ ಹಾಕಿದ್ದೀವಿ ಮೇಡಮ್, ಅವರೇ ಬರಬೇಕು ಅಂತ ಈ ಸತಿ. ಓಕೆ, ಯಾಕೆ ಕಾಂಗ್ರೆಸ್ ಬರಬೇಕು ಅಥವಾ ಸೌಮ್ಯ ರೆಡ್ಡಿ ಬರಬೇಕು? ಅವರು ತೇಜಸ್ವಿ ಸೂರ್ಯ ಅವರು ನಮ್ಮ ಏರಿಯಾಕ್ಕೆ ಒಂದ್ಸತಿನೂ ಬಂದಿಲ್ಲ, ನಾವು ನೋಡೇ ಇಲ್ಲ ಅವ್ರಿಗೆ. ಇಲ್ಲಿ ಒಂದ್ಸತಿ ಸಂಸದರಾದಾಗ ಒಂದ್ಸಲನೂ ಬಂದಿಲ್ಲ ಅಂತನಾ? ಒಂದ್ಸತಿನೂ ನೋಡೇ ಇಲ್ಲ ನಾವು ಅವ್ರಿಗೆ. ಅವ್ರು ಯಾರಂತಾನೆ ಗೊತ್ತಿಲ್ಲ ನಮಗೆ. ಓಕೆ, 5 ವರ್ಷಗಳ ಕಾಲ ಒಂದ್ಸಲನೂ ಬಂದಿರಲಿಲ್ಲ. ಬಂದಿಲ್ಲ. ಸೌಮ್ಯ ರೆಡ್ಡಿ ಅವ್ರು ಗೆಲ್ತಾರೆ ಅಂತ ಅನ್ಸುತ್ತೆ? ಯಾಕಂದ್ರೆ ಬಿಜೆಪಿ ಅವ್ರು ಹೇಳ್ತಾರೆ ಬೆಂಗಳೂರು ಸೌತ್ ಅನ್ನೋದು ಬಿಜೆಪಿ ಬೆಲ್ಟ್ ಇದೆ, ಸೊ ಅಲ್ಲಿ ನಮ್ಮ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ. ಅವ್ರವ್ರ ಒಪಿನಿಯನ್ ಅವ್ರು ಹೇಳ್ತಾರೆ, ನಮಗೆ ಇವ್ರು ಬರ್ಬೇಕಂತ ನಾವು ಹೇಳ್ತೀವಿ. ಅದು 4ನೇ ತಾರೀಕು. ಕಾಂಗ್ರೆಸ್ ಯಾಕೆ ಬರಬೇಕು ಅಥವಾ ಸೌಮ್ಯ ರೆಡ್ಡಿ ಅವರೇ ಯಾಕೆ ಬರಬೇಕು ಮೇಡಮ್? ಅವ್ರದ್ರಲ್ಲಿ ಅದು ಜಾತಿ ಅದು ಎಲ್ಲ ಇಲ್ಲ. ಇವರು ಜಾಸ್ತಿ ಆ ಥರ ಇದು ಮಾಡ್ತಾರೆ. ಅವರು ಒಂದ್ಸತಿನೂ ಏರಿಯಾಕ್ಕೂ ಬಂದಿಲ್ಲ.
ಅದಕ್ಕೆ ನಾವು ನಮ್ಮ ಫಸ್ಟಿಂದಾನು ಕಾಂಗ್ರೆಸ್ಸೇ ಮೇಡಮ್. ಓಕೆ, ಈಗ ಎಲೆಕ್ಷನ್ಗೂ ಮುಂಚೆ ಏನಾದರೂ ಬಂದಿದ್ರಾ ಮತ ಕೇಳೋಕೆ ಅಂತ? ಯಾರು ಬಂದಿದ್ರು? ಸೌಮ್ಯ ರೆಡ್ಡಿ ಅವರೇ ಬಂದಿದ್ರು. ಓಕೆ, ತೇಜಸ್ವಿ ಸೂರ್ಯ ಅವ್ರು ಬಂದಿದ್ರಾ ಹೇಗೆ? ಅವ್ರು ನಮ್ಗೆ ಬಂದಿಲ್ಲ, ನೋಡೇ ಇಲ್ಲ ನಾವು ಅವ್ರ ಕ್ಯಾಂಪಿಂಗ್ ನಮ್ಮ ಏರಿಯಾದಲ್ಲಿ. ಓಕೆ, ಕ್ಯಾಂಪೇನು ಮಾಡಿಲ್ಲ, 5 ವರ್ಷಗಳ ಕಾಲ ಕೂಡ ಬಂದಿರಲಿಲ್ಲ ಯಾವುದೇ ಇದಕ್ಕೂ. ಒಂದು ಸತಿ ವಿಸಿಟ್ ಮಾಡಿಲ್ಲ. ಇಲ್ಲಿನ MLA ಹೇಗೆ ಕೆಲಸ ಮಾಡ್ತಿದ್ದಾರಾ ಹೇಗೆ? ಅವ್ರದ್ದು ಚೆನ್ನಾಗಿದೆ ಮೇಡಮ್, ಅವ್ರದ್ದೆಲ್ಲ ನಡೀತಾ ಇದೆ. ಅದು ನಾವು 20 ಇಯರ್ಸಿಂದನೂ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಹುಟ್ಟಿ ಬೆಳೆದು ಎಲ್ಲ ಇದು ಮಾಡಿರೋದು. ಆವಾಗಿಂದನೂ ನಾವು ಅವ್ರಿಗೆ ಕೊಡ್ತಿರೋದು. ಸರ್, ಈಗ 28 ಇದೆ ಲೋಕಸಭಾ ಕ್ಷೇತ್ರಗಳು. ಸೊ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರ್ಬೋದು, BJP JDSಗೆ ಎಷ್ಟು ಬರಬಹುದು? ಒಂದು 16ಇಂದ 20 ಕಾಂಗ್ರೆಸ್ ಅನ್ಸುತ್ತಾ ಅಷ್ಟು? 16ಇಂದ 20. BJP JDS ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ಬೋದಾ? ಇಲ್ಲ ಮೇಡಮ್, ಅವ್ರು ಮೈತ್ರಿ ಆಗಿದ್ದಾರೆ, ಇಲ್ಲ ಅಂತ ಇಲ್ಲ. ಈಗ ಈ ಕಡೆ ಸೌತ್ ಎಲ್ಲ ಜಾಸ್ತಿ ಕಾಂಗ್ರೆಸ್ಸೇ, BJP ಇಲ್ಲ. ಅದರಿಂದ ಸ್ವಲ್ಪ ಈ ಸತಿ ಜಾಸ್ತಿ ಇವ್ರ ಗೌರ್ಮೆಂಟು ಕಾಂಗ್ರೆಸ್ಸೇ ಇದೆ. ಕೆಲಸ ಮಾಡಿದ್ದಾರೆ, 5 ಗ್ಯಾರಂಟಿ ಕೊಟ್ಟರು, ಅದು ರನ್ನಿಂಗಲ್ಲಿ ನಡೀತಾ ಇದೆ, ಎಲ್ಲರಿಗೂ ಹೋಗ್ತಾ ಇದೆ ಗ್ಯಾರಂಟೀಸ್ ಎಲ್ಲ. ಅದಕ್ಕೆ ಅವ್ರು ಬರ್ಬೋದು ಅಂತ ನನಗೆ 16ಇಂದ 20 ಒಳಗಡೆ ಅವ್ರು ಬರ್ತಾರೆ. ಅಂದರೆ ಗ್ಯಾರಂಟಿ ಕೂಡ ಒಂದು ರೀಸನ್ ಅಂತ ಹೇಳ್ತಾ ಇದ್ದೀರಾ ಹೆಚ್ಚು ಸೀಟ್ ಬರೋದಕ್ಕೆ? ಹಾಂ, ಲೇಡೀಸ್ಗೆಲ್ಲ ಈಗ 2000 ಬರ್ತಾ ಇದೆ, ಕರೆಂಟ್ ಬಿಲ್ ಫ್ರೀ ಆಗ್ತಾ ಇದೆ, ಬಸ್ಸಲ್ಲಿ ಫ್ರೀ ಸಿಗ್ತಾ ಇದೆ, ಇದೆಲ್ಲ ಅವ್ರಿಗೆ ಬರ್ತಾ ಇದೆಯಲ್ಲ, ಅದರಿಂದ ಫೀಮೇಲ್ಸ್ ಓಟ್ ಎಲ್ಲ ಪಕ್ಕಾ ಕಾಂಗ್ರೆಸ್ಗೆ ಹೋಗುತ್ತೆ. ಓಕೆ, ಕಾಂಗ್ರೆಸ್ ಆಡಳಿತ ಹೇಗೆ ನಡೀತಾ ಇದೆ? ಸೊ ಒಂದು ವರ್ಷ ಆಯಿತು ಆಲ್ರೆಡಿ. ಚೆನ್ನಾಗಿದೆ ಮೇಡಮ್, ಎಲ್ಲ ಚೆನ್ನಾಗೇ ನಡೀತಾ ಇದೆ. ಎಲ್ಲ ಕಡೆ ಕೆಲಸ ಎಲ್ಲ ಇದೆ. ಅವ್ರಿಗೆ ಹೇಳಿದ ಗ್ಯಾರಂಟಿ ಎಲ್ಲ ಮಾಡ್ತಾವ್ರೆ, ಮಾಡಿ ತೋರಿಸ್ತಾ ಇದ್ದಾರೆ. ಬಟ್ BJP ಅವ್ರು ಹೇಳ್ತಾರೆ ಇನ್ನೂ ಕಾಂಗ್ರೆಸ್ ಟೇಕ್ ಆಫೇ ಆಗಿಲ್ಲ, 1 ವರ್ಷ ಆಯಿತು ಅಂತ. ಅಂದರೆ ಇನ್ನೂ ಟೇಕ್ ಆಫ್ ಆಗಿಲ್ಲ, ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇಲ್ಲ ಕಾಂಗ್ರೆಸ್ನವರು, ಬರೀ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಅಂತ. ಅದು ಇವ್ರು ಬಂದರೆ ಅವ್ರು ಹೇಳ್ತಾರೆ, ಅವ್ರು ಬಂದರೆ ಇವ್ರು ಹೇಳ್ತಾರೆ, ಅದು ಕಾಮನ್ನೇ. ನಮ್ಗಂತ ಆ ಥರ ಅನಿಸ್ತಾ ಇಲ್ಲ. ಎಲ್ಲ ಕೆಲಸ ಆಗ್ತಾ ಇದೆ, ಏನು ಹೇಳ್ತಾರೆ ಅದು ಬಂದು ಮಾಡ್ತಾರೆ. ಮನೆ ಅಲ್ಲಿ ಬಂದು ಕೇಳ್ತಾರೆ ನಮ್ಮ ಏರಿಯಾಕ್ಕೆ. ಈಗ ನಮಗೆ ಸೇರೋದು ನಮ್ಮ ಕೃಷ್ಣಪ್ಪ ಅವರು. ಹಾಂ, ಅವ್ರು ಏನಿದೆ ಎಲ್ಲ ಬರ್ತಾರೆ, ಮೀಟ್ ಆಗ್ತಾರೆ. ಇಲ್ಲ ಆ ಥರ ಇಲ್ಲ, ಇಲ್ಲಿ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗ್ತಾ ಇದ್ದೀನಿ ಆ ಥರ ಏನೂ ಹೇಳಲ್ಲ ನಮಗೆ. ಅದು ನಮ್ಮ ಬೇರೆ ಕಡೆ ಹೆಂಗಿದೆ ಅದು ನಮ್ಗೆ ಗೊತ್ತಿಲ್ಲ. ನಮ್ಮ ವಿಜಯನಗರಲ್ಲಿ ಅವ್ರು ಇದ್ದಾರೆ, ನಮ್ಗೆ ಕೇಳ್ತಾರೆ, ನಾವು ಅವ್ರಿಗೆ ಓಟ್ ಕೊಡ್ತೀವಿ. ಓಕೆ, ಸೌಮ್ಯ ರೆಡ್ಡಿ ಅವರು ಎಷ್ಟು ಲೀಡಲ್ಲಿ ಗೆಲ್ತಾರೆ ಆ ಥರ ಏನಾದರೂ ಅಂದಾಜು ಮಾಡಿದ್ದೀರಾ ಹೇಗೆ? ಯಾಕಂದರೆ ಎಲೆಕ್ಷನ್ ಅಂತ ಶುರುವಾದ ತಕ್ಷಣ ಒಂದಷ್ಟು ಡಿಸ್ಕಷನ್ ಶುರುವಾಗತ್ತೆ. ಸೊ ಇಷ್ಟು ಲೀಡಲ್ಲಿ ಬರಬಹುದು ಅಂತ ಆ ಥರ ಏನಾದರೂ ಇದೆಯಾ ಅಂದಾಜು? ಲೀಡು ಜಾಸ್ತಿ ಏನು ಬರಲ್ಲ ನನ್ನ ಪ್ರಕಾರ, ಒಟ್ನಲ್ಲಿ ಬರ್ತಾರೆ. 50-50 ಇದೆ. ಅಂದರೆ ಪೈಪೋಟಿ ಇದೆ, ಫೈನಲಿ ಸೌಮ್ಯ ರೆಡ್ಡಿ ಅವರು ವಿನ್ ಆಗ್ತಾರೆ ಅಂತ ನೀವು ಹೇಳ್ತಾ ಇರೋದು? ನಂದು ಸೌಮ್ಯ ರೆಡ್ಡಿ ವಿನ್ ಆಗಬೇಕು ಅಂತ. ಓಕೆ ಸರ್, ಥ್ಯಾಂಕ್ ಯು ಮೇಡಮ್. ಸರ್, ತಮ್ಮ ಹೆಸರು? ವೆಂಕಟೇಶ್. ಓಕೆ, ಈಗ ಬೆಂಗಳೂರು ಸೌತು ಆಲ್ರೆಡಿ ಎಲೆಕ್ಷನ್ನು ನಡೆದಿದೆ, 4ಕ್ಕೆ ಫಲಿತಾಂಶ ಕೂಡ ಬರುತ್ತೆ. ಸೊ ಯಾರು ಗೆಲ್ಲಬಹುದು ಅನ್ಸುತ್ತೆ? ಸೌಮ್ಯ ರೆಡ್ಡಿ ಗೆಲ್ತಾರೆ. ಯಾಕೆ ಸೌಮ್ಯ ರೆಡ್ಡಿ ಅವ್ರು ಗೆಲ್ತಾರೆ? ನಮ್ಮ ಕಾಂಗ್ರೆಸ್ 5 BJPಗೆ ಕೊಟ್ಟಿರೋದು ಎಲ್ಲರಿಗೂ ಒಳ್ಳೆಯದಾಗಿದೆ. ಆಮೇಲೆ ಮೋದಿ ಅವರು ಬಂದು GST ಅದು ಇದು ಅಂತ ಹಾಳು ಮಾಡಿಕ್ಕಿದ್ದಾರೆ. ತಿನ್ನೋಕೆ ಅನ್ನನೂ ಇಲ್ಲಂಗೆ ಬರಗಾಲ ಬಂದಿದೆ. ರಾಹುಲ್ ಗಾಂಧಿಗೆ ಒಂದ್ಸತಿ ಚಾನ್ಸ್ ಕೊಟ್ಟು ನೋಡೋಕೆ. ಓಕೆ, ಬಟ್ ಈಗ ಬೆಂಗಳೂರು ದಕ್ಷಿಣ ಅನ್ನೋ ವಿಚಾರಕ್ಕೆ ಬಂದರೆ BJP ವೋಟರ್ ಸಂಖ್ಯೆ ಹೆಚ್ಚಿದೆ. BJPನೂ ಹೇಳುತ್ತೆ ನಮ್ಮ ಭದ್ರಕೋಟೆ, ಈ ಬಾರಿ ಕೂಡ ತೇಜಸ್ವಿ ಸೂರ್ಯ ಅವರೇ ವಿನ್ ಆಗ್ತಾರೆ ಅಂತ. ಅವರೇ ಹೇಳ್ತಾರೆ ಮೇಡಮ್, 1000 ಹೇಳ್ತಾರೆ. ನಮ್ಮ ಮನಸ್ಸಲ್ಲಿರೋ ನಾವು ಹೇಳ್ತಾ ಇದ್ದೀವಿ. ಹಾಂ, ಅವ್ರು 1000 ಹೇಳ್ತಾರೆ. ಯಾರು ಸೈಟುಗಳು, ಈ ಮಾರ್ವಾಡಿಸು, ಈ ಬ್ರಾಹ್ಮಣ್ಸ್ಗಳು ಸೇರ್ಕೊಂಡು ಅವ್ರು ಗೆಲ್ಲಿಸ್ತಾರೆ. ನಮಗೆ ಬೇಕಾದ್ರೆ ಯಾರು ಸೌಮ್ಯ ರೆಡ್ಡಿ ಬೇಕು. ಓಕೆ, ಸೌಮ್ಯ ರೆಡ್ಡಿ ಅವರೇ ಯಾಕೆ ಬೇಕು? ಕಾಂಗ್ರೆಸ್ ಯಾಕೆ ಬರಬೇಕು? ಕಾಂಗ್ರೆಸ್ ಅಂದರೆ ಆ ಅಮ್ಮ ಒಳ್ಳೆ ಕೆಲಸ ಮಾಡಿದ್ದಾರೆ ಜಯನಗರದಲ್ಲಿ. ಅದು ನೋಡಿ ಜನಗಳು ಓಟ್ ಹಾಕ್ತಾರೆ. ಓಕೆ, ಈಗ 28 ಲೋಕಸಭಾ ಕ್ಷೇತ್ರಗಳಿದೆ ರಾಜ್ಯದಲ್ಲಿ. ನಿಮ್ಮ ಪ್ರಕಾರ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರ್ಬೋದು, ಮತ್ತೆ BJP JDS ಮೈತ್ರಿಗೆ ಎಷ್ಟು ಬರಬಹುದು? ನಮ್ಮದು ಕಾಂಗ್ರೆಸ್ 15ರಿಂದ 12 ಬರುತ್ತೆ ಮೇಡಮ್. ಬರುತ್ತೆ ಅಂತ ಅನ್ಸುತ್ತಾ ಸರ್? ಹೇಗೆ ಬರುತ್ತೆ? ಅಲ್ಲ, ಈಗ 2019ರಲ್ಲಿ ಕೇವಲ 1 ಸೀಟ್ ಬಂದಿತ್ತು ಕಾಂಗ್ರೆಸ್ಗೆ. ಈ ಬಾರಿ ಅಷ್ಟು ಹೆಚ್ಚಾಗೋದಕ್ಕೆ ಕಾರಣ ಏನು ಹಾಗಾದ್ರೆ? ಕಾರಣ ಅಂದರೆ 2000 ರೂಪಾಯಿ ನೋಟ್ ಬ್ಯಾನ್ ಆಯಿತು. ಆಮೇಲೆ ಎಲ್ಲ GST, ಒಂದು ನೀರು ಬಾಟ್ಲಿಗೂ GST ಅಂತಿದೆ. ಅದು ಜನ ರೋಸತ್ತು ಹೋಗಿದ್ದಾರೆ. ಅದಕ್ಕೋಸ್ಕರ ಸತಿ ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ. ಅಂದ್ರೆ ಮೋದಿ ಅವರ ಆಡಳಿತಕ್ಕೆ ಬೇಸತ್ತಿರುವಂತಹ ಜನ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅಂತಾನ? ಹೌದು. ಮೋದಿ ನೋಡ್ಬಿಟ್ಟು ಅವ್ರು ನೋಡಿ ಅವರು ಮಾಡಿರೋದು ಬರೀ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ, ಅಂಬಾನಿ ಅಂತವ್ರಿಗೆ ಮಾತ್ರ, ಬಡವ್ರಿಗೆ ಅಂತೂ ಏನು ಮಾಡಿಲ್ಲ ಅವರು. ಈಗ ಸೌಮ್ಯ ರೆಡ್ಡಿ ಅವ್ರು ಗೆಲ್ತಾರೆ ಅಂತ ಹೇಳಿದ್ರಿ, ಅಂದ್ರೆ ಲೀಡ್ ಎಷ್ಟಿರುತ್ತೆ? ತುಂಬಾ ಲೀಡಲ್ಲಿ ಗೆಲ್ತಾರಾ ಅಥವಾ ಇಬ್ಬರ ಮಧ್ಯ ಪೈಪೋಟಿ ಇರುತ್ತಾ ಹೇಗೆ? ಅಲ್ಲ, ಹತ್ರದಿಂದ ಗೆಲ್ಬೋದು, ಇಲ್ಲ ಫೈಟ್ ಇದೆ, ನೋಡೋಣ. ಅದೇ ಜನಗಳು 5 ಬೇಡಿಕೆ ಕೊಟ್ಟಿದ್ದಾರೆ. 5ರಲ್ಲಿ ಹೆಣ್ಮಕ್ಳು ಅಂತವ್ರು ಹಾಕಿದ್ದಾರೆ, ಗಂಡು ಮಕ್ಕಳು ಹಾಕಿದ್ದಾರೆ. ಅಂದ್ರೆ ಗ್ಯಾರಂಟಿಗಳಿಂದಾಗಿ ಕಾಂಗ್ರೆಸ್ನ ಕೈ ಹಿಡಿತಾರೆ ಜನರು ಅಂತನಾ ಹೇಗೆ? ಅದು ಹಿಡಿತಾರೆ. ಆಮೇಲೆ ಮೋದಿ ನೋಡ್ಬಿಟ್ಟು ಏನೇನು ಮಾಡಿದ್ದಾರೆ ಅದನ್ನೆಲ್ಲ ಜನ ನೋಡಿ
ಅದನ್ನ ಇದು ಮಾಡ್ತಾರೆ ಮೋದಿನ. ರಾಹುಲ್ ಗಾಂಧಿ ಅವ್ರಿಗೆ ಯಾಕೆ ಚಾನ್ಸ್ ಕೊಡಬೇಕು? ಅವ್ರು ಒಂದ್ಸತಿ ಆಯ್ಕೆ ಮಾಡಿ ನೋಡೋಣ ಅಂತ. 10 ವರ್ಷ ಏನು ಮಾಡಿದ್ದಾನೆ? 10 ವರ್ಷ ಏನು ಮಾಡಿಲ್ಲ. ಈಗ ರಾಮೂರ್ ದೇವಸ್ಥಾನ ಅಂತಂದರೆ ರಾಮೂರ್ ದೇವಸ್ಥಾನ ಇವಾಗಲ್ಲ, ಅಂದ ಕಾಲದಿಂದನೂ ಐತೆ ರಾಮೂರ್ ದೇವಸ್ಥಾನ. ಆ ರಾಮೂರ್ ದೇವಸ್ಥಾನದಲ್ಲಿ BJP ಪಕ್ಷ ಕಟ್ಕೊಂಡಿದ್ದ ಅವರು. ಅಂದ್ರೆ ಮೋದಿ ಆಡಳಿತ ನಿಮ್ಗೆ ಒಪ್ಪಿಗೆ ಆಗಿಲ್ಲ ಅಂತ? ಇಲ್ಲ, ಒಪ್ಪಿಗೆ ಆಗಿಲ್ಲ. ಆ ಮೋದಿ ಬಗ್ಗೆ ಒಪ್ಪಿಗೆ ಆಗಿಲ್ಲ. ಇನ್ನು ಬೇಕಾದ್ರೆ ವಾಜಪೇಯಿ ಇದ್ರಲ್ಲ, ಅವ್ರ ಬಗ್ಗೆ ಬೇಕಾದ್ರೆ ಮಾತಾಡ್ತೀವಿ. ಈಗ ಸ್ಟೇಟ್ ಅಲ್ಲಿ ಕೂಡ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಹೇಗೆ ಆಡಳಿತ ನಡೆಸ್ತಾ ಇದೆ? 1 ವರ್ಷ ಕೂಡ ಆಯ್ತು, ಚೆನ್ನಾಗಿ ನಡೀತಾ ಇದೆಯಲ್ಲ ಮೇಡಮ್ ಇವಾಗ. ಬಿಜೆಪಿ ಅವ್ರು ಹೇಳ್ತಾರೆ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ, ಶಾಸಕರಿಗೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ. ಇಲ್ಲಿ ವಿಜಯನಗರ ಸುತ್ತಮುತ್ತ ಕೆಲಸಗಳಾಗ್ತಿದ್ಯಾ? ಹೇಗೆ ಎಲ್ಲ ಸರಿಯಾಗಿದ್ಯಾ? ಮೂಲಭೂತ ಸೌಕರ್ಯಗಳಿದ್ಯಾ? ರಸ್ತೆ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲ ನೋಡಿ ಮೇಡಮ್. ಅವ್ರು BJP ಅವ್ರು ಹೇಳ್ತಾರೆ, ಅವ್ರು ಬರೀ ಮಸಲ್ಲಿ ಕಲ್ಲು ಹುಡ್ಕೋದು ಜನಗಳು ಅವರು BJP ಅವರು. ಅವ್ರೇನು ಮಾಡ್ತಾರೆ, ಈ ಥರ ಕೆಲಸ ಇದೆಲ್ಲ ಸುಳ್ಳು ಹೇಳೋದು. ಅವರಿದ್ದಾಗ ಏನು ಮಾಡಿದ್ದಾರೆ? ಬರೀ ದೇವಸ್ಥಾನ ಅದು ಇದು ಅಂತ ಕಟ್ಟಿದ್ರು. ಒಂದು ಗೋವಿಂದನಗರ ಕ್ಷೇತ್ರದಲ್ಲಿ ಒಂದು ಹಾಸ್ಪಿಟ್ಲ್ ಕಟ್ಟರು. ಹಾಸ್ಪಿಟ್ಲ್ ಒಂದು ಮನೆ ಕಣಕ್ಕೆ ಒಂದು ಪೇಷಂಟ್ ಬೆಡ್ ಇಲ್ಲ. ಸುಮ್ಮನೆ ಖರ್ಚು ಬಿಟ್ಟರೆ ಸಾಕ, ಆ ಥರ ಮಾಡಿದ್ದಾರೆ BJP. ಆಸ್ಪತ್ರೆ ಅಂದ್ರೆ ಉದ್ಘಾಟನೆ ಆಗಿದೆ, ಅಲ್ಲಿ ಯಾವುದೇ ಸೌಕರ್ಯ ಇಲ್ಲ ಅಂತ ಯಾವುದೂ ಇಲ್ಲ. ಇವಾಗ ಪ್ರಿಯಾ ಕೃಷ್ಣವರು ಅದನ್ನ ರೆಡಿ ಮಾಡಿ ಜನಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಈಗ ಮಳೆಗಾಲ ಆರಂಭ ಆಗ್ತಾ ಇದೆ, ಸೊ ಬೆಂಗಳೂರಲ್ಲಿ ಗುಂಡಿಗಳು ಕೂಡ ಜಾಸ್ತಿ ಇರುತ್ತೆ ರಸ್ತೆಯಲ್ಲಿ. ಸೊ ಈ ಏರಿಯಾದಲ್ಲೆಲ್ಲ ಹೇಗಿದೆ? ಜೊತೆಗೆ ಕೆಲವು ಕಡೆ ತಗ್ಗು ಪ್ರದೇಶಗಳಿಗೆ ನೀರು ಕೂಡ ಬರುತ್ತೆ. ಸೊ ಇಲ್ಲೆಲ್ಲ ಏನಾದರೂ ಸಮಸ್ಯೆಗಳಾಗತ್ತಾ ಪ್ರತಿ ವರ್ಷನೂ? ಹೇಗೆ? ಇಲ್ಲ, ಏನಿಲ್ಲ ಮೇಡಮ್, ಎಲ್ಲ ಚೆನ್ನಾಗಿದೆ. ಇಲ್ಲಿ ಶಾಸಕರು M. ಕೃಷ್ಣಪ್ಪ ಅವರು ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ. ಒಂದು ಯಾವ ರೋಡೂ ಹಳ್ಳ ಇಲ್ಲ. ಹಳ್ಳ ಇರೋ ಜಾಗದಲ್ಲೆಲ್ಲ ಮುಚ್ಚಿಸಿದ್ದಾರೆ.